ಆರ್ಥರೈಟಿಸ್ ಅಂದ್ರೆ ಏನು? ಆರ್ಥರೈಟಿಸ್ ಅಂತಂದರೆ ಇದು ಒಂದು ಎಂಡ್ ರಿಸಲ್ಟ್ ಆಫ್ ದ ನೀ ಅಂದರೆ ಅಥವಾ ಹಿಪ್ ಯಾವುದೇ ಒಂದು ಜಾಯಿಂಟ್ ಮೇಲೆ ಮೂಳೆಗಳಿರ್ತವೆ. ಮೂಳೆಗಳ ಮೇಲೆ ಒಂದು ಪರದೆ ಇರುತ್ತೆ, ಅದಕ್ಕೆ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಈ ಕಾರ್ಟಿಲೇಜು ಅದು ಸಮಿತ ಆದರೆ ಅದಕ್ಕೆ ಆರ್ಥರೈಟಿಸ್ ಅಂತಾರೆ. ಆರ್ಥರೈಟಿಸ್ ಯಾವಾಗ ಅಂತಾರಂದರೆ ಅದು ಸಮಿತದ ಇಷ್ಟು ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮ ಇದೆ ಅಂದರೆ ನಮ್ಮ ನಡೆಯುವ ಚಟುವಟಿಕೆಗಳು, ದೈನಂದಿನ ಚಟುವಟಿಕೆಗಳಲ್ಲಿ ನೋವು ಆಗ್ತಾ ಇರುತ್ತೆ, ಊತ ಬರ್ತಾ ಇರುತ್ತೆ, ಮೂಮೆಂಟ್ಸ್ ಮಾಡಿದ್ರೂ ನೋವು ಬರುತ್ತೆ ಅಂತ. ಇದಕ್ಕೆ ಸಿಂಪ್ಟಮ್ಸು, ಇದು ಗುಣಲಕ್ಷಣಗಳು. ಬಟ್ ಒಳಗಡೆ ಏನಾಗಿರುತ್ತೆ ಅಂದರೆ ಆ ಮೂಳೆ ಮೇಲಿರುವ ಪರದೆ ಕಾರ್ಟ್ಲೇಜ್ ಒಂದು 8 mm ಇರುತ್ತೆ, 8 mm ಇರುತ್ತೆ. ಅದು ಸುಮಾರು ಕಾರಣಗಳಿಂದ, ಒಂದು ನಮಗೆ ಸಮಿತದಿಂದ ಆಗಿರ್ಬೋದು, ವಯಸ್ಸಿನ ಅನುಸಾರವಾಗಿ, ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮದೇ ಉಲ್ಟಾ ಬಿದ್ದಾಗ, ಅಂದರೆ ಫಾರ್ ಎಕ್ಸಾಂಪಲ್ ರುಮಟಾಯ್ಡ್ ಆರ್ಥರೈಟಿಸು, SLE, ಗೌಟಿ ಆರ್ಥರೈಟಿಸ್ ಅಂದರೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ, ಮತ್ತು ಯಾವುದೋ ಇನ್ಫ್ಲಮೇಟರಿ ಪೆಥಾಲಜಿ ಆದಾಗ ಆ ಕಾರ್ಟ್ಲೇಜ್ ಡ್ಯಾಮೇಜ್ ಆಗಿರುತ್ತೆ, ಆಮೇಲಿರೋ ಪರದೆ, ಅಥವಾ ಬಿದ್ದುಬಿಟ್ಟಾಗಿರುತ್ತೆ ಸಣ್ಣ. ಇವಾಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ತುಂಬ ಸಿವಿಯರ್ ಆಗ್ತಾ ಇರೋದ್ರಿಂದ ಸಣ್ಣ ವಯಸ್ಸಲ್ಲಿ ಜಾಯಿಂಟ್ ಒಳಗಡೆ ಮೂಳೆ ಮುರಿದಾಗ ಅದು ಸರಿಯಾಗಿ ಕೂಡ್ಕೊಳ್ಳಲ್ಲ, ಸ್ವಲ್ಪ ಸೊಟ್ಟಪಟ್ಟ ಕೂಡ್ಕೊಂಡಾಗೂ ಆ ಕಾರ್ಟ್ಲೇಜ್ ಅನ್ಇವನ್ನೆಸ್ ಆಗಿ ಅಲ್ಲಿನೂ ಆರ್ಥರೈಟಿಸ್ ಆಗಿರೋ ಸಾಧ್ಯತೆ ಇರುತ್ತೆ. ಈಗ 3 ಬಲವಾದ ಕಾರಣಗಳಿಂದ ಆರ್ಥರೈಟಿಸ್ ಆಗ್ಬೋದು. ಓಕೆ, ಆರ್ಥರೈಟಿಸಲ್ಲಿ ಬೇಸಿಕಲಿ ಈಗ ಮೇನ್ ಬಂದುಬಿಟ್ಟು ವಯಸ್ಸಿನ ಅನುಸಾರವಾಗಿರೋ ಸಮಿತ ರೋಗ, ಅದಕ್ಕೆ ಡಿಜೆನರೇಟಿವ್ ಆರ್ಥರೈಟಿಸ್ ಅಂತಾರೆ. ಇನ್ನೊಂದು ಇನ್ಫ್ಲಮೇಟರಿ ಆರ್ಥರೈಟಿಸ್, ನಾನು ಹಾಗೆ ಹೇಳ್ದಂಗೆ ರುಮಟಾಯ್ಡ್ ಆರ್ಥರೈಟಿಸು, ಗೌಟಿ ಆರ್ಥರೈಟಿಸು, SLE ಮತ್ತು ಸುಮಾರು ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರಿಂದ ಕಾರ್ಟ್ಲೇಜ್ ಡಿಜನರೇಷನ್ ಆಗೋದಕ್ಕೆ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತಾರೆ. ಥರ್ಡ್ ಬಂದುಬಿಟ್ಟು ಪೋಸ್ಟ್ ಟ್ರಾಮಾಟಿಕ್ ಆರ್ಥರೈಟಿಸ್. ಈ ಟ್ರೋಮಾ ಆದಾಗ ಈ ಜಾಯಿಂಟಲ್ಲಿ ನಮ್ಮದು ಫ್ರ್ಯಾಕ್ಚರ್ ಆದಾಗ, ಕಾರ್ಟ್ಲೇಜ್ ಏರುಪೇರು ಆದಾಗ ಸರಿಯಾಗಿ ಅದು ಜಾಯಿಂಟ್ ಕೂಡ್ಕೊಂಡಿಲ್ಲ ಅಂದರೆ ಅದಕ್ಕೆ ಪೋಸ್ಟ್ ಟ್ರಾಮಾಟಿಕ್ ಆರ್ಥರೈಟಿಸ್ ಅಂತಾರೆ. ಇನ್ನೊಂದು ಫೋರ್ತ್ ಬಂದುಬಿಟ್ಟು ಕೊಂಜನೈಟಲ್, ಕಾಲುಗಳೇ ಸೊಟ್ಟ ಇರ್ತವೆ, ಅಂದರೆ ಬ್ಲಾಂಡ್ ಡಿಸೀಸು, ಪೆಜೆಟ್ ಡಿಸೀಸು, ಮಾರ್ಫನೈಟ್ ಡಿಸೀಸು, ಇವೆಲ್ಲ ಬಂದಾಗ ಆ ಕಾಲ ಸೊಟ್ಟ ಇರುತ್ತೆ. ಜೀನ್ವ್ಯಾರಮ್ ಅಂದರೆ ನಮ್ಮ ಕಾಲಿಗೆ ಕ್ರಿಕೆಟ್ ಕಾಲಿರುತ್ತೆ, ಸ್ಟ್ರೈಟ್ ಇರಲ್ಲ, ಅದರಿಂದನೂ ಆಗ್ಬೋದು ಆರ್ಥರೈಟಿಸ್. ಸೊ ಇದು ಹಲವಾದ ಕಾರಣಗಳಿರ್ತವೆ. ಇವು 4 ಬಲವಾದ ಕಾರಣಗಳು. ಈಗ ಏಜ್ ಅಂತ ಬಂದಾಗ ನಮ್ಮ ಮೋಸ್ಟ್ ಕಾಮನ್ ಯಾವುದು? ಡಿಜನರೇಟಿವ್ ಅಂದರೆ ವಯಸ್ಸಿನ ಅನುಸಾರವಾಗಿ ಸಮಯದು. ಅದು 55 ವರ್ಷ ಮೇಲ್ಪಟ್ಟು ಹೆಣ್ಣುಮಕ್ಕಳಿಗೆ, 60 ವರ್ಷ ಮೇಲ್ಪಟ್ಟು ಗಂಡಸರಿಗೆ ಕಾಣುವ ಸಾಧ್ಯತೆಗಳಿರುತ್ತೆ. ಈಗ ನಾವು ನಮ್ಮದು ಒಂದು ಸುಮ್ಮನೆ ಹಾಗೆ ನಾವು ಸ್ಕ್ರೀನ್ ಮಾಡಿದರೆ, ಒಂದು 100 ಜನಕ್ಕೆ ಸ್ಕ್ರೀನ್ ಮಾಡಿದರೆ 55% ಎಲ್ರಿಗೂ ಇರಲ್ಲ, ಅರೌಂಡ್ 30% ಪೀಪಲ್ಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದು 30% ಪೇಷಂಟ್ಗೆ ಎಕ್ಸ್ರೇಲ್ ಚೇಂಜಸ್ ಇದ್ರೂ ಏನೂ ಇರಲ್ಲ. ಇನ್ನೊಂದು 30% ಪೇಷಂಟು ಸರ್ಜರಿ ಬರೋ ಸ್ಟೇಜಲ್ಲಿ ಬಂದಿರ್ತಾರೆ, ಆ ಥರ. ಸೊ ಇದು ಡಿಜನರೇಟಿವಲ್ಲಿ. ಪೋಸ್ಟ್ ಟ್ರಾಮಾಟಿಕ್ ಅಂದರೆ ಯಾವಾಗ ನೀವು ಬೀಳ್ತೀರಾ, ಯಾವಾಗ ನಿಮ್ಮ ಫ್ರ್ಯಾಕ್ಚರ್ ಆಗುತ್ತೆ, ಆವಾಗ ಒಂದು ವರ್ಷದಲ್ಲಿ ಅದು ಆರ್ಥರೈಟಿಸ್ ಆಗಿಬಿಡುತ್ತೆ. ಇನ್ಫ್ಲಮೇಟರಿ, ಆಗಲೇ ನಾನು ಹೇಳಿದಂಗೆ ರುಮಟಾಯ್ಡ್ ಆರ್ಥರೈಟಿಸ್ ಅದೆಲ್ಲ ಸಣ್ಣ ವಯಸ್ಸಿಗೆ ಬಂದುಬಿಡುತ್ತೆ, ಒಂದು 25ರಿಂದ 50 ವಯಸ್ಸು ಒಳಗಡೆ ಬಂದುಬಿಡುತ್ತೆ. ಸೊ ಈ ವಯಸ್ಸು ಕಾರಣ ಯಾವುದು ಆರ್ಥರೈಟಿಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಹೌದು ಹೌದೌದು ಕರೆಕ್ಟ್. ಸ್ವಲ್ಪ ಇದು ನಾವೆಲ್ಲ ಆನ್ಸರ್ ಲಾಂಗ್ ಆನ್ಸರ್ ಇದು. ಹೇಗೆಂದರೆ ನಮ್ಮ ಇಂಡಿಯಾದಲ್ಲಿ ಈಗ 140 ಕೋಟಿ ಜನ ಇದ್ದಾರೆ ಅಂತ ಅಂದ್ಕೊಳ್ಳೋದು ಸುಮ್ಮನೆ, ಅಂದರೆ ಹೆಚ್ಚು ಕಡಿಮೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. 140 ಕೋಟಿಯಲ್ಲಿ ಅರೌಂಡ್ 15 ಕೋಟಿ ಜನ 55ರಿಂದ 65 ವರ್ಷ ಮೇಲ್ಪಟ್ಟವರಿದ್ದಾರೆ. ಆ 15 ಕೋಟಿಯಲ್ಲಿ ಅರೌಂಡ್ 6 ಕೋಟಿ ಜನರಿಗೆ ಒನ್ ಆರ್ ಅದರ್ ಕೈಂಡ್ ಆಫ್ ಆರ್ಥರೈಟಿಸ್ ಇದೆ. ಅಂದರೆ ಇಟ್ ಮೇ ಬಿ ರುಮಟಾಯ್ಡ್ ಆರ್ಥರೈಟಿಸ್, ಇಟ್ ಮೇ ಬಿ ಪೋಸ್ಟ್ ಟ್ರಾಮಾಟಿಕ್ ಆರ್ಥರೈಟಿಸ್, ಇಟ್ ಮೇ ಬಿ ಡಿಜನರೇಟಿವ್ ಆರ್ಥರೈಟಿಸ್, ಅಂದರೆ ವಯಸ್ಸಿನ ಅನುಸಾರವಾಗಿ ಸಮಸ್ಯೆ ಇರೋದು ಸುಮಾರು ಕಾರಣಗಳಿಂದ ಇದ್ದಾವೆ. ಈ 6 ಕೋಟಿ ಜನದಲ್ಲಿ ಅಟ್ಲೀಸ್ಟ್ 1 ಕೋಟಿ ಜನಕ್ಕೆ ಸರ್ಜಿಕಲ್ ನೆಸೆಸಿಟಿ ಇದೆ. ಆ 1 ಕೋಟಿಯಲ್ಲಿ 5ರಿಂದ 6 ಲಕ್ಷ ಜನ ಅಷ್ಟೇ ಸರ್ಜರಿ ಮಾಡಿಸ್ಕೊತಾರೆ. ಇನ್ನೂ 94 ಲಕ್ಷ ಜನ ಸರ್ಜರಿ ಮಾಡಿಸ್ಕೊತಾ ಇಲ್ಲ. ಅದಕ್ಕೆ ಕಾರಣ ಎಕನಾಮಿಕ್ಸ್ ಒಂದೇ ಅಲ್ಲ, ಸುಮಾರು ಕಾರಣಗಳು. ಹೆದರಿಕೆ, ಏನಾಗುತ್ತೆ ಏನಂತ. ಬಟ್ ಇದು ಬ್ಯಾಕ್ಗ್ರೌಂಡು. ಬಟ್ ದ ರಿಯಾಲಿಟಿ ಈಸ್ ದ ಸಕ್ಸಸ್ ರೇಟ್ ಆಫ್ ಎನಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಸರ್ಜಿಕಲ್ ಇಂಟರ್ವೆನ್ಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ 99.2% ಇದೆ. 99.2% ಈಸ್ ವೆರಿ ಬಿಗ್ ಸಕ್ಸಸ್ ಕಂಪೇರ್ಡ್ ಟು ಎನಿ ಆಫ್ ದ ಪ್ರೊಸೀಜರ್ಸ್ ಮೆನ್ಷನ್. ಬಟ್ ಅದನ್ನು ಸರಿಯಾದ ಜಾಗದಲ್ಲಿ ಮಾಡಬೇಕು, ಸರಿಯಾದ ಡಾಕ್ಟ್ರು ಮಾಡಬೇಕು, ಅದರಲ್ಲಿ ನುರಿತ ತಜ್ಞರು ಇರಬೇಕು, ಅದನ್ನೇ ಅದೇ ಥರ ಸರ್ಜರಿ ಮಾಡ್ತಾ ಇರಬೇಕು. ಅದನ್ನು ಸರಿಯಾದ ಎನ್ವೈರ್ಮೆಂಟ್, ಅಂದರೆ ಒಳ್ಳೆ ಹಾಸ್ಪಿಟ್ಲು, ಒಳ್ಳೆ OT ಥಿಯೇಟ್ರು, ಸರಿಯಾದ ಪೇಷಂಟು, ಇಂಡಿಕೇಶನ್ ಕರೆಕ್ಟಾಗಿರಬೇಕು, ಪೇಷಂಟ್ಗೆ ಆರ್ಥರೈಟಿಸ್ ಕರೆಕ್ಟಾಗಿರಬೇಕು, ಅವ್ರಿಗೆ ಆಪ್ರೇಷನ್ ಮಾಡಿದ ಮೇಲೆ ಫಿಸಿಯೋಥೆರಪಿ ಮಾಡೋ ಮನೋಭಾವನೆ ಇರಬೇಕು, ಮತ್ತು ಇದು ರೈಟ್ ಪರ್ಸನ್, ರೈಟ್ ಪೇಷಂಟ್, ರೈಟ್ ಸರ್ಜನ್, ರೈಟ್ ಪ್ಲೇಸ್ ಅಂತೀವಿ, ಎಲ್ಲನೂ ರೈಟ್ ಇರಬೇಕು. ಆಮೇಲೆ ರಿಹ್ಯಾಬಿಲಿಟೇಷನ್ ಚೆನ್ನಾಗಬೇಕು. ರೈಟ್ ಅಂದರೆ ಫಿಸಿಯೋಥೆರಪಿಸ್ಟ್ ಬಂದು ಸರಿಯಾಗಿ, ಅವಾಗ ಸರ್ಜರಿ ಸಕ್ಸಸ್ ರೇಟು 99.2% ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.